ವೆಸ್ಟ್ ಬೆಂಗಾಲ್ನ ಪ್ರವಾಸ ಮುಗಿಸಿ ಬಂದ ನಂತರ ತಮ್ಮಗಳನ್ನು ಭೇಟಿ ಮಾಡಿದಂಥದ್ದು. ಕಾರಣ ಬಿಡದಿಯ ಒಂದು ಟೌನ್ಶಿಪ್ ಯೋಜನೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಪ್ರತಿನಿತ್ಯ ಪರ ವಿರೋಧ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಭಾಗ, ವಿರೋಧ ಪಕ್ಷಗಳು ಮತ್ತು ಅಧಿಕಾರದಲ್ಲಿರ್ತಕ್ಕಂಥವರು. ಮತ್ತೊಂದು ಕಡೆ ಬಿಡದಿಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಟೌನ್ಶಿಪ್ಪಿಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಪರ ಮಾತನಾಡ್ತಕ್ಕಂಥದ್ದು ಅಲ್ಲಿ ಒಂದು ರೈತರ ಗುಂಪು. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ಒಬ್ರಿಗೊಬ್ಬರು ಕೆಸರಚಾಟ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾರರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲುಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೇ ಇವ್ರ ಕೆಲಸ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನು ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬಹುಶಃ ನನಗೆ ಈ ಬಿಡದಿಯ ಟೌನ್ಶಿಪ್ ಇದೆಯಲ್ಲ, ಇದು ಸಹ ಅವರ ಒರಿಜಿನಲ್ ಯೋಜನೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ. ಆಮೇಲೆ ಅದೇನೋ ಇನ್ನೊಂದು ಪದ ಬಳಸ್ತಾರೆ, ನನಗಿಂದೇನಿದು ಆಗಬೇಕಾಗಿಲ್ಲ, ಇದೆಲ್ಲ ಹೇಳಿದ್ದಾರೆ. ನನಗೇನು ಆಗಬೇಕಾಗಿಲ್ಲ, ಪರವಾಗಿಲ್ಲ ಕೊಡಿಲ್ಲ, ಅದು ಸ್ವಲ್ಪ ಕೆಲವು ಪಾಯಿಂಟ್ ಆಮೇಲೆ ಹೇಳೋದಕ್ಕೆ ನಮಗೆ ಹಿಂಸೆ ಆಯ್ತದಲ್ಲಪ್ಪ. ಅವ್ರು ಅಷ್ಟೊಂದು ಸ್ಥಿತಿ ಇಟ್ಕೊಂಡು ಮಾತಾಡೋರು, ನಾನು 2 ಪೇಜ್ ಇಟ್ಕೊಂಡು ಬರೋರು ಮಾತಾಡೋರು ಇಲ್ಲ ಹೇಳಿದ್ದಾರೆ. ನಾನು ಪಿತಾಮಹ ಅಲ್ಲ, ನನ್ನ ಕನಸಿನ ಯೋಜನೆ ಅಲ್ಲ, ನನಗೆ ಯೋಜನೆ ಅವಶ್ಯಕತೆ ಇಲ್ಲ. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ. ಮತ್ತು ಯಾರಿಗೆ ಅವಶ್ಯಕತೆ ಇದೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸೋರಲ್ಲ, ಈಗ ಅವರಿದನ್ನು ಮಾಡೋಂತ ಹೇಳಿ ಕಳಿಸಿದ್ರು. ಅವ್ರು ಇಲ್ಲ ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ಯಾತಕ್ಕೆ ಪ್ರಾರಂಭ ಆಯ್ತಿದ್ದು, ಇದು 100 ಬಾರಿ ಜನತೆ ಮುಂದೆ ಹೇಳಿದ್ದೀನಿ.